ನಮಸ್ಕಾರ ವೀಕ್ಷಕರೇ, ಕ್ರಾಂತಿ ಸಮಾಚಾರ ಟಿವಿಗೆ ಸ್ವಾಗತ. ನಾನು ಸಾವಿತ್ರಿ ಮಕ್ಕಳಿಗೆರೆ. ಶ್ರಾವಣ ಮಾಸ ಬಂದರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಹಬ್ಬಗಳ ಸುಗ್ಗಿ ಶುರುವಾಗುತ್ತದೆ. ನಾಗರ ಪಂಚಮಿ ಎಂದರೆ ಧಾರವಾಡ ಭಾಗದಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿದೆ. ತಂಬಿಟ್ಟು, ಎಳ್ಳುಂಡೆ, ಗಮಲು, ಉಯ್ಯಾಲೆ ಆಟದ ಜೊತೆಗೆ ನಾಗಪ್ಪನ ಪೂಜೆಗೆ ಯುವಜನತೆ ಸಜ್ಜಾಗಿದ್ದಾರೆ. ವೀಕ್ಷಕರು, ನಾವಿಂದು ಧಾರವಾಡದ ಶ್ರೀ ಛತ್ರಪತಿ ಶಿವಾಜಿ ಪದವಿ ಮಹಾವಿದ್ಯಾಲಯ ಆವರಣದಲ್ಲಿ ಈಗ ನಾವು ಇದ್ದೇವೆ. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಶಿವಾಜಿ ಕಾಲೇಜಿನ ಆವರಣದಲ್ಲಿ ನಾವೀಗ ಇದ್ದೇವೆ. ನಮ್ಮೊಂದಿಗೆ ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ಇದ್ದಾರೆ. ಅವರನ್ನು ನಾಗರ ಪಂಚಮಿ ಹಬ್ಬಕ್ಕೆ ಹೇಗೆ ತಯಾರಿ ಮಾಡ್ಕೊಂಡಿದ್ದಾರೆ, ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನು, ಅವರು ಎಷ್ಟು ಉತ್ಸಾಹದಿಂದ ನಾಗರ ಪಂಚಮಿ ಹಬ್ಬನ ಆಚರಿಸ್ತಾರೆ ಎಂದು ಅವ್ರನ್ನ ಮಾತನಾಡಿಸುತ್ತಾ ಹೋಗೋಣ, ಬನ್ನಿರಿ. ನಾಗರ ಪಂಚಮಿ ಹಬ್ಬದ ಪೂಜೆಯ ವಿಶೇಷತೆ ಏನು? ಇದು ವಿಶೇಷತೆ ಅಂದರೆ ಮುಖ್ಯವಾಗಿ ನಾವು ದೇವತೆಯನ್ನು ಪೂಜಿಸುವ ಒಂದು ಪವಿತ್ರ ದಿನವಾಗಿದೆ. ಇದರ ಜೊತೆಗೆ ನಮ್ಮ ಕುಟುಂಬದ ಒಂದು ಕ್ಷೇಮ ಮತ್ತು ಅಭಿವೃದ್ಧಿಯ ಸಲುವಾಗಿ ನಾವು ಪೂಜೆ ಮಾಡ್ತೀವಿ. ಮುಖ್ಯ ಉದ್ದೇಶ ಏನಂದರೆ ಈಗ ಪರಿಸರ ಸಂರಕ್ಷಣೆ ಮತ್ತು ಆ ಪ್ರಕೃತಿಯಲ್ಲಿನ ಜೀವಜಾಲಗಳ ಸಂರಕ್ಷಣೆ, ಆ ಒಂದು ಮುಖ್ಯ ಒಂದು ವಾಹಿನಿಯನ್ನು ನಾವು ಇಟ್ಕೊಂಡು ಇಲ್ಲೇ ಪರಿಸರದಲ್ಲಿರುವ ಜೀವಜಾಲ ಅಂದರೆ ನಾಗರ ಹಾವು, ಅವುಗಳ ಒಂದು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದನ್ನೆಲ್ಲ ಏನು ಈ ಒಂದು ಹಬ್ಬದ ಮುಖಾಂತರ ನಾವೆಲ್ಲ ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಂದು ಜನರಿಗೂ ನಾವು ತಿಳಿಸಿ ಹೇಳ್ಬೋದು. ಈ ಹಬ್ಬದ ಇನ್ನೊಂದು ವಿಶೇಷ ಏನಂದರೆ, ಈಗ ನಾವು ಆಧುನಿಕ ಜಗತ್ತಿನಲ್ಲಿದ್ದೇವೆ. ಎಲ್ಲರೂ ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸ್ತಾ ಇದ್ದಾರೆ. ಈಗ ನಾವು ನೋಡ್ತಿರ್ಬೋದು, ಅಬ್ರಾಡ್ ಎಲ್ಲ ಹೋಗಿರ್ತಾರೆ, ಅವರೆಲ್ಲ ಅಲ್ಲೇ ಆನ್ಲೈನ್ ಹಬ್ಬಗಳನ್ನು ಮಾಡ್ತಿರ್ತಾರೆ. ಈ ಒಂದು ಹಬ್ಬದ ವಿಶೇಷ ಏನಂದರೆ, ನಾವು ನಿಜವಾಗ್ಲೂ ಒಂದು ಪ್ರಕೃತಿಯ ಜೀವಜಾಲದ ಜೊತೆಗೆ ಹಬ್ಬವನ್ನು ಆಚರಿಸುವ ಒಂದು ಮುಖ್ಯವಾಗಿದೆ. ಇದರ ಮುಖ್ಯ ಉದ್ದೇಶ ಎಲ್ಲರೂ ನಾವು ಮತ್ತೆ ತಿರುಗಿ ನಾವು ಹಳೆಯ ಸಂಪ್ರದಾಯವನ್ನು ತಿಳಿಸ್ಕೊಡೋದಾಗಿದೆ ಈ ಹಬ್ಬದ ವಿಶೇಷ. ಅದಕ್ಕೆ ಎಲ್ಲ ಜನತೆಯಲ್ಲಿ ಹೇಳೋದೇನೆಂದರೆ, ನಮ್ಮ ಹಿರಿಯರು, ನಮ್ಮ ಹಿಂದಿನವರು ಏನು ಎಲ್ಲ ಸಂಪ್ರದಾಯಗಳನ್ನು ಬಿಟ್ಟು ಹೋಗಿದ್ದಾರೆ, ಅವನ್ನ ನಾವೆಲ್ಲರೂ ಆಚರಿಸೋಣ ಅಂತೇಳಿ ಈ ಮೂಲಕ ಹೇಳ್ತೀನಿ. ನಿಮ್ಮ ಹೆಸರು? ಸುನೀತಾ ನವಲೆ. ಇಲ್ಲಿ ಇನ್ನೊಬ್ಬರು ಶಿಕ್ಷಕಿ ಇದ್ದಾಳೆ, ಮಾತನಾಡ್ಸೋಣ. ನಾಗರ ಪಂಚಮಿ ಹಬ್ಬ ವಿಶೇಷತೆ ಅಂತಂದ್ರೆ ಮೊದಲೇದಾಗಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದ ಅಂದ್ರೆ ಒಂದು ಅಣ್ಣ ತಂಗಿಯ ಸಂಬಂಧ ಇದು. ಅಂದ್ರೆ ಅಣ್ಣನಿಗೆ ಕಷ್ಟ ಆಗಿರುತ್ತೆ, ತ್ರಾಸಾಗಿರುತ್ತೆ. ಅದನ್ನು ತಾನು ಅಣ್ಣನ ಪಡೆಯೋಗೋಸ್ಕರ ಪಡೆಯೋಗೋಸ್ಕರ ಅವಳು ನಾಗದೇವತೆಗೆ ಪೂಜೆ ಮಾಡಿ ದೇವಿ ಉಪವಾಸ ಇದ್ದು ಅವತ್ತು ತಿರುಗಿ ಅಣ್ಣನ ಕಷ್ಟದಿಂದ ಪಾರು ಮಾಡ್ತಾಳೆ. ಅದು ವಂಶ ಪರಂಪರಾಗತೆ ಅಂತ ಬೆಳ್ಕೊಂಡು ಬಂದದ. ಅದಕ್ಕೆ ನಾಗಪ್ಪನನ್ನು ಅವತ್ತು ಹೆಣ್ಮಕ್ಳೆಲ್ಲ ನಾಗ ಚತುರ್ಥಿ ದಿನ ಉಪವಾಸ ಇದ್ದು ಅಣ್ಣನ ಸಲುವಾಗಿ, ಅಣ್ಣ ತಮ್ಮಂದ್ರ ಸಲುವಾಗಿ ಉಪವಾಸ ಇದ್ದು ಅವತ್ತು ನಾಗ ಚತುರ್ಥಿನ ಮಾಡ್ತಾರೆ. ಮರನೇ ದಿನ ಮತ್ತು ನಾಗಪಂಚಮಿ ಅಂತ ಮಾಡ್ತಾರೆ. ಮೊದಲೇ ನಾಗ ಚತುರ್ಥಿ ದಿನ ಮೊದಲೇ ಮನೆಯೊಳಗೆ ಹಾಲು ಎರಿತಾರೆ. ಎರಡನೇ ದಿನ ಹೊರಗಡೆ ನಾಗಪ್ಪನ ಹಾಲು ಹೆರಿದು ಅದನ್ನು ಯುವ ಪೀಳಿಗೆ ಅದನ್ನೇ ನಡೆಸ್ಕೊಂಡು ಹೋದ್ರೆ ಸಂಪ್ರದಾಯ ಖಂಡಿತವಾಗೂ ಶಾಶ್ವತ ಇರ್ತೈತೆ ಅಂತ ಹೇಳಿ ಬಯಸ್ತೇನೆ. ಮೀನಾಕ್ಷಿ ಎಂ ಘಾಟಗೆ. ಇಲ್ಲಿ ಮತ್ತೊಬ್ಬ ಶಿಕ್ಷಕಿ ಇದ್ದಾರೆ, ಅವನ್ನ ಮಾತನಾಡಿಸಿ ಹೋಗೋಣ, ಬನ್ನಿರಿ. ನೀವು ನಾಗರ ಪಂಚಮಿ ಹಬ್ಬದಲ್ಲಿ ಆಹಾರ ಯಾವ್ಯಾವ ಥರ ಮಾಡ್ತೀರಿ? ನಾಗರ ಪಂಚಮಿ ಹಬ್ಬದಲ್ಲಿ ಉಂಡಿಗಳನ್ನು ತಯಾರು ಮಾಡ್ತೀವಿ. ಅಂದರೆ ಈಗಿನ ಜನ್ರೇಷನ್ ಏನಾಗಿರ್ತದೆ, ಚಳಿಗಾಲ ಇರೋದ್ರಿಂದ ಬಾಡಿಗೆ ಹೀಟ್ ಆಗಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಏನು ಮಾಡ್ತಾರಂತಂದ್ರೆ ಉಂಡಿಗಳನ್ನು ಮಾಡೋದಾಗ ಬುಂದೆ ಉಂಡಿಗಳಾಗಿರಬಹುದು ಮತ್ತು ಶೇಂಗಾ ಉಂಡಿಗಳಾಗಿರಬಹುದು. ಇಂಥ ಉಂಡಿಗಳ ಜೊತೆ ಏನು ಮಾಡ್ತೀವಿ ಅಂತಂತಂದರೆ ಮತ್ತು ಕುರುಕುಲು ತಿಂಡಿಗಳನ್ನು ಮಾಡಿ ಮಕ್ಕಳಿಗನ್ನು ಇದೊಂದು ನಾಗರ ಪಂಚಮಿ ಅಂತಂದ್ರೆ ಮಕ್ಕಳನ್ನು ಸಂಭ್ರಮಿಸುವುದರ ಜೊತೆಗೆ ಅವರಿಗೆ ಸ್ವೀಟನ್ನು ಹಂಚಿ ಮನೆಗಳಲ್ಲಿ ಎಲ್ಲರಲ್ಲೂ ನಮಗೆ ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತ ಹೇಳಿ ನಾವು ನಾಗದೇವತೆಯಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಮನೆಗೆ ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತ ಹೇಳಿ ಅದರ ಜೊತೆಗೆ ಹಾಲೆರೆಯುವುದರ ಮುಖಾಂತರ ಮಕ್ಕಳಿಗೆ ಜೋಕಾಲಿಯನ್ನು ಕಟ್ಟುವುದರ ಮುಖಾಂತರ ಸಂಭ್ರಮಾಚರಣೆಯನ್ನು ಮಾಡ್ತೀವಿ. ಆದರೆ ಮೊದಲಿನ ಪದ್ಧತಿಯನ್ನು ನಾವು ಈಗೂ ನಡೆಸ್ಕೊಂಡು ಹೋಗಾತೀವಿ. ಆದರೆ ಏನಾಗತ್ತೈತಿ, ಈಗ ರೀಲ್ಸ್ಗಳಿಗೆ ಅಷ್ಟೇ ಏನಾಗತ್ತೈತಿಪ್ಪ ಅಂತಂದ್ರೆ ನಾಗರ ಪಂಚಮಿ ಅನ್ನೋದು ಸೀಮಿತವಾಗಿ ಬಿಟ್ಟಿದೆ. ಅದಕ್ಕೋಸ್ಕರ ಆಧುನಿಕ ಯುಗದಲ್ಲಿ ನಾವು ಏನು ಮಾಡಬೇಕಂತಂದ್ರೆ ಹಳ್ಳಿಯ ಸೊಗಡನ್ನು, ಹಳ್ಳಿಯ ಹಬ್ಬಗಳನ್ನು ಮುಂದುವರಿಸಬೇಕು. ಮತ್ತು ಇದು ಒಂದು ಹೆಣ್ಣಿಗೆ ತವರನ್ನು ಅಲಂಕರಿಸುವಂತಹ ಒಂದು ಹಬ್ಬ ಆಗೈತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅದರ ಜೊತೆಗನ ತಿಂಡಿ ತಿನಿಸುಗಳನ್ನು ತಿಂದು ಖುಷಿಯಾಗಿ ಮಕ್ಕಳಿನೊಡೆ ಬೆರೆತು ನಾವು ಆಹಾರ ಪದ್ಧತಿಯನ್ನು ಮುಂದೂಡಿಸ್ಕೊಂಡು ಹೋಗಬೇಕು. ಮತ್ತು ಅದೇ ರೀತಿಯಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ನನ್ನ ಹೆಸರು ಕಾವ್ಯ ದಿವಾಕರ್ ಎಲಿಗಾರ್. ಶಿಕ್ಷಕರೇ, ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ನಮ್ಮೊಂದಿಗೆ, ಅವ್ರನ್ನೂ ಮಾತನಾಡಿಸುತ್ತಾ ಹೋಗೋಣ, ಬನ್ನಿರಿ. ನೀವು ನಾಗರ ಪಂಚಮಿ ಹಬ್ಬನ ಹೆಂಗೆ ಆಚರಿಸ್ತೀರಿ? ನಿಮ್ಮ ಅಜ್ಜಿ ಮನೆಯೊಳಗೆ ಆಚರಿಸ್ತೀರಿ, ನಿಮ್ಮ ಮನೆಯೊಳಗೆ ಆಚರಿಸ್ತೀರಾ? ನಾವು ನಾಗರ ಪಂಚಮಿ ಹಬ್ಬವನ್ನು ಅಜ್ಜಿ ಮನೇಲಿ ಆಚರಿಸಿದ್ರೆ ನಮ್ಮ ಮನೇಲೆ ಆಚರಿಸ್ತೀವಿ. ಫುಲ್ ಜೋಶಲ್ಲಿ ಆಚರಿಸ್ತೀವಿ. ಹೆಂಗಂತಂದ್ರೆ ಉಂಡೆಗಳನ್ನು ಮಾಡಿ, ಜೋಕಾಳಿ ಕಟ್ಟಿ, ಜೋಕಾಳಿ ಆಡಿ ಫುಲ್ ವಿಜೃಂಭಣೆಯಿಂದ ಈ ಹಬ್ಬನ ಆಚರಿಸ್ತೀವಿ. ಮತ್ತು ಮನೆಯಲ್ಲೆಲ್ಲ
ಫುಲ್ ಎಲ್ಲ ಯಾರ ಮನೇಲಿ ಹೋದರೂ ಜೋಕಾಲಿಗಳನ್ನ ಇರ್ತಾವೆ. ಜೋಕಾಲಿ ಆಡೋದ್ರಿಂದ ನಾವು ಖುಷಿ ಆಗ್ತದೆ ಅಂತ. ನೀವು ನಿಮ್ಮ ಸ್ನೇಹಿತರೊಡನೆ ಜೋಕಾಲಿಗಳನ್ನ ಪಂದ್ಯ ಕಟ್ಟಿ ಆಡಿದ್ದೇನಾದ್ರೂ ನೆನಪು? ಇಲ್ಲ, ನೆನಪಿಲ್ಲ. ಆಡೇ ಇಲ್ಲ, ಪಂದ್ಯ ಅದು ಕಟ್ಟಿಲ್ಲ. ಆದ್ರೆ ಒಬ್ಬೊಬ್ಬರ ಮನೆಗೆ ಹೋಗಿ ಒಂದಿಬ್ಬರು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೇಳಿ ನಮ್ಮ ಮನೇಲಿ ಕಟ್ಟಿಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ಆಡಿದ್ದು ನೆನಪಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಐಶ್ವರ್ಯ ಜುರೇನವರು. ವೀಕ್ಷಕರು, ಇಲ್ಲಿ ಮತ್ತೊಬ್ಬ ವಿದ್ಯಾರ್ಥಿನಿ ಇದ್ದಾಳೆ, ಅವಳನ್ನ ಮಾತನಾಡಿಸುತ್ತಾ ಹೋಗೋಣ ಬನ್ನಿರಿ. ನಾಗರ ಪಂಚಮಿ ಹಬ್ಬ ಅಂದ್ರೆ ನಿಮ್ಗೆ ಏನು ನೆನಪಾಗ್ತೈತಿ? ನೀವು ಹಬ್ಬನ ಹೆಂಗೆ ಆಚರಿಸ್ತೀರಿ? ನಿಮ್ಮ ಮನೆಯೊಳಗೆ ಉಂಡಿ ಕಟ್ತೀವಿ ರೀ, ಮನ್ಯಾಗ ಉಂಡಿ ಕಟ್ತೀವಿ ರೀ, ಜೋಕಾಲಿ ಹಾಲು ಹರಿತೀವಿ ರೀ, ಉಂಡಿ ಕಟ್ಟಿ ಜೋಕಾಲಿ ಕಟ್ಟಿರ್ತೀವಿ ರೀ. ಜೋಕಾಲಿ ಕಟ್ಟಿ ಫ್ರೆಂಡ್ಸ್ ಹತ್ರ ಆಡಕ್ಕೆ ಹೋಗ್ತೀವಿ ರೀ. ಮತ್ತು ಇದು ಪಂಡ್ಯ ಕಟ್ಟಿರ್ತೀವಿ ರೀ, ಅಲ್ಲಿ ಉಂಡಿ ಕಟ್ಟಿರ್ತೀವಿ ರೀ, ಕಟ್ಟಿರಿ. ಮತ್ತು ಇವ್ರ ಅಷ್ಟರು ಟೀಮ್ ಆಗಿರ್ತೀವಿ ರೀ, ಅಲ್ಲೇ ಒಂದು ಉಂಡಿ ಕಟ್ಟಿರ್ತೀವಿ ರೀ ಹಗ್ಗಕ್ಕೆ ಬಿಟ್ಟು. ಅದನ್ನ ಯಾರು ತೋತಾರ ಅವ್ರಿಗೆ ಗೆದ್ದಂಗೆ ಆಟ ಆಡ್ತೀವಿ ರೀ. ಜಿಜಾಮಾತಾ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸ್ವತಃ ಹುತ್ತದ ಮಣ್ಣನ್ನು ತಂದವರು ಇಲ್ಲಿ ನಾಗಪ್ಪನ ಮಾಡ್ತಾ ಇರೋದು ನೋಡ್ಬೋದು. ಇಲ್ಲಿ ಮೀನಾಕ್ಷಿ ಘಾಟ್ಕರ್ ಅವರ ನೇತೃತ್ವದಲ್ಲಿ ಹುತ್ತದ ಮಣ್ಣನ್ನು ತಂದು ಅವರು ನಾಗಪ್ಪನ ಮಾಡ್ತಾ ಇದ್ದಾರೆ. ನೀವು ಈ ದೃಶ್ಯದಲ್ಲಿ ನೀವು ಈಗ ಕಾಣ್ತಾ ಇರ್ಬೋದು. ಶಿಕ್ಷಕರು ನೀವು ಇಲ್ಲಿಗೆ ನೋಡ್ತಾ ಇರ್ಬೋದು. ಈ ದೃಶ್ಯದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಸ್ವತಃ ತಾವೇ ಹುತ್ತದ ಮಣ್ಣನ್ನು ತಂದು ನಾಗಪ್ಪನ ಆಗಲಿ ಅಥವಾ ಲಿಂಗ ಆಗಲಿ ಈಶ್ವರನಾಗಲಿ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಈಗ ನೋಡ್ತಾ ಇರ್ಬೋದು. ನಾಗಪ್ಪ ಲಿಂಗ ಸ್ವತಃ ತಾವೇ ತಮ್ಮ ಕೈಲಿಂದ ಮಣ್ಣನ್ನು ಬಳಸಿ ಅವರೇ ಮಾಡ್ತಾ ಇರೋದು ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಮಣ್ಣಿನಿಂದ ನಾಗಪ್ಪನ ಮಾಡಿಸಲು ಇವರು ಇಲ್ಲಿ ಶಿಕ್ಷಕರು ಅದರ ನೇತೃತ್ವ ವಹಿಸಿದಂಥ ಶಿಕ್ಷಕಿ ಇಲ್ಲಿ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತನಾಡಿಸೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಜಿಜಾಮಾತಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನಾಗರ ಪಂಚಮಿ ನಿಮಿತ್ತ ಮಕ್ಕಳಿಗೆ ನಾಗಪ್ಪನ ಕೈಲಿಂದ ಸ್ವತಃ ತಾವೇ ತಯಾರಿಸಿಕೊಳ್ಳಲು ಹೇಳಿದ್ವಿ. ಅದರಂತೆ ಮಕ್ಕಳು ಮಣ್ಣು ತಂದು ತಾವೇ ಪ್ರತಿಯೊಬ್ಬ ಮಕ್ಕಳು ತಾವೇ ತಮ್ಮ ತಲೆಯಲ್ಲಿ ಇದ್ದಂಥ ಕಲೆಯನ್ನು ಉಪಯೋಗಿಸಿ ಮಕ್ಕಳು ಮಾಡ್ತಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಎಲ್ಲರೂ ಮೊಬೈಲ್ನಲ್ಲಿ ಅನೇಕ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಆದರೆ ಮಕ್ಕಳು ಅದನ್ನು ನೋಡಿ ತಾವು ಕೂಡ ಸ್ವತಃ ಮಾಡಬೇಕು. ಮಣ್ಣಿನ ಜೊತೆ ಆಟ ಆಡುವುದ್ರ ಮೂಲಕ ಅವರ ಅಂಗಾಂಗದ ವೃದ್ಧಿಗಳು ಆಗುತ್ತವೆ. ಆಮೇಲೆ ನಾಗರ ಪಂಚಮಿಯಿಂದ ಮಕ್ಕಳಿಗೆ ಒಂದು ಇದನ್ನು ನಾವು ಬೆಳೆಸ್ಕೊಂಡು ಬಂದರೆ ಮುಂದೆ ಸಂಸ್ಕೃತಿ ಹಿಂಗೆ ಬೆಳೆಸ್ಕೊಂಡು ಹೋಗ್ತದೆ. ಇಲ್ಲ ನಾಗಪ್ಪ ಅಂದ್ರೆ ಮಾರ್ಕೆಟ್ನಿಂದ ತರೋದು, ಹಾಲು ಹಾಕೋದು ಹೋಗೋದು ಆಗುತ್ತೆ. ಅದರ ಸಂಬಂಧ ಮಕ್ಕಳಿಗೂ ನಾಗಪ್ಪ ಎದ್ರ ಸಂಬಂಧ ಮಾಡ್ತಾರೆ, ಯಾಕೆ ಮಾಡ್ತಾರೆ ಹಬ್ಬ ಅಂತ ಅನ್ನೋದು ಅವರಿಗೆ ತಿಳಿಲಿ ಅಂಥೇಳಿ ಮಕ್ಕಳಿಗೆ ನಾಗರ ಪಂಚಮಿ ನಿಮಿತ್ತ ಮಕ್ಕಳಿಗೆ ನಾಗಪ್ಪನನ್ನು ಮಾಡಲು ತಿಳಿಸಿದ್ವಿ. ಇಲ್ಲಿ ನಮ್ಮೊಂದಿಗೆ ಮತ್ತೊಬ್ಬ ಶಿಕ್ಷಕರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಮಂಜುಳಾ ಯಾದವ್ ಅಂತೇಳಿ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿವಳಿಕೆ ಮೂಡೋ ಸಲುವಾಗಿ ಈಗಿನ ಮಕ್ಕಳಿಗೆ ಹಬ್ಬಗಳನ್ನೆಲ್ಲ ಮರ್ತು ಬಿಟ್ಟಾರೆ. ಈಗೆಲ್ಲ ಮನೆಯಲ್ಲಿ ನಾವು ದೊಡ್ಡವರನ್ನು ಮರ್ತಾ ಹೋಗ್ತಾ ಇದ್ದೀವಿ. ಆ ಹಬ್ಬವನ್ನು ನಾವು ಮಕ್ಕಳಿಂದನೇ ಇನ್ನೊಮ್ಮೆ ಬೆಳೆಸ್ಕೊತ ಹೋಗೋನು. ನಮ್ಮ ಕಲೆಯನ್ನು, ನಮ್ಮ ಹಬ್ಬಗಳನ್ನು ನಶಿಸಿ ಹೋಗ್ತಾ ಇದ್ದಾವಲ್ಲ, ಅವ್ನು ನಶಿಸಿ ಹೋಗಬಾರ್ದು. ಅವನು ಬೆಳೆಸೋ ಸಲುವಾಗಿ ನಾವು ಮಕ್ಕಳಿಗೆ ನಾಗಪ್ಪನ ಮಾಡ್ಲಿಕ್ಕೆ ಹೇಳಿದ್ವಿ. ಆ ನಾಗಪ್ಪ ಏನು ಅದ್ರ ಮಹತ್ವ, ಹಬ್ಬದ್ದೇನು ಅದನ್ನೆಲ್ಲ ಅವ್ರ ಮಕ್ಕಳಿಗೆ ನಾವು ತಿಳಿ ಹೇಳೀವಿ. ಆ ಪ್ರಕಾರ ಮಕ್ಕಳು ಇವತ್ತು ನಾಗಪ್ಪನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಆಮೇಲೆ ಉಂಡಿ ಎಲ್ಲ ಕಟ್ಟಿದ ಮೇಲೆ ಉಂಡಿಯನ್ನೆಲ್ಲ ತಂದು ನಾಗಪ್ಪನ ಮುಂದಿಟ್ಟು ಹಾಲು ಹಾಕಿ ನೈವೇದ್ಯ ತೋರಿಸೋದು, ಈ ರೀತಿ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಈ ರೀತಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದೇ ನಮ್ಮದು ಇದು ಉದ್ದೇಶ. ಇಷ್ಟು ಹೇಳಿ ನಾನು ಥ್ಯಾಂಕ್ ಯು. ಮಂಜುಳಾ ಯಾದವ್ ಅಂತ. ನಾಗರ ಪಂಚಮಿ ಹಬ್ಬದ ಕುರಿತು ಈ ಶಿಕ್ಷಕಿ ಕೂಡ ಒಂದೊಂದು ಹಾಡನ್ನು ಹಾಡ್ತಿದ್ದಾರೆ. ಅವ್ರನ್ನ ಕೇಳಿ. ನಾಗರ ಪಂಚಮಿ ನಾಡ ಹೆಣ್ಣಿಗೆ ಹಬ್ಬ, ನಾಗಪ್ಪಗ ಹಾಲ ಒಯ್ಯೋಣ, ನಾಗಪ್ಪಗ ಹಾಲ ಒಯ್ಯೋಣ, ನನ್ನ ಗೆಳತಿ ನಾಗರ ಹೆಡಿಯಂಗಾಡೋಣ, ನಾಗರ ಹೆಡಿಯಂಗಾಡೋಣ. ಅಳ್ಳಿಟ್ಟು ತಂಬಿಟ್ಟು ಎಳ್ಳುಂಡಿ ಮಾಡಿ ದೊಳ್ಳೂರಿ ಕಣವ ಹನಿಯೋಣ, ದೊಳ್ಳೂರಿ ಕಣವ ಹನಿಯೋಣ, ನನ್ನ ಗೆಳತಿ ನಾಗರ ಹೆಡಿಯಂಗಾಡೋಣ, ನಾಗರ ಹೆಡಿಯಂಗಾಡೋಣ. ನಾಗರ ಪಂಚಮಿ ನಾಡ ಹೆಣ್ಣಿಗೆ ಹಬ್ಬ, ನಾಗಪ್ಪಗ ಹಾಲ ಒಯ್ಯೋಣ, ನಾಗಪ್ಪಗ ಹಾಲ ಒಯ್ಯೋಣ, ನನ್ನ ಗೆಳತಿ ನಾಗರ ಹೆಡಿಯಂಗಾಡೋಣ, ನಾಗರ ಹೆಡಿಯಂಗಾಡೋಣ. ವೀಕ್ಷಕರೇ, ಶಿವಾಜಿ ಕಾಲೇಜಿನಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಹೇಗೆ ತಯಾರಿ ಮಾಡಿಕೊಂಡಿದ್ದಾರೆ ಮತ್ತು ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಬೆಳೆಸಬೇಕಂತೇಳಿ ಸ್ವತಃ ಮಣ್ಣನ್ನು ತಂದು ಅವರ ಕಡೆಯಿಂದ ನಾಗರ ಪಂಚಮಿಗೆ ನಾಗಪ್ಪನನ್ನು ಹೇಗೆ ತಯಾರು ಮಾಡಲು ಹೇಳ್ತಿದ್ದಾರೆ ಅಂತಂದ ಇದಿಷ್ಟು ನಾಗರ ಪಂಚಮಿಯ ಕುರಿತು ಶಿವಾಜಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ಎಷ್ಟು ಉತ್ಸಾಹದಿಂದ ಇದ್ದಾರೆ.